ಇವತ್ತು ನಾವು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಅಡುಗೆಯನ್ನು ಮಾಡಿದ್ದೀವಿ. ಅದರೊಳಗೆ ಜೋಳದ ರೊಟ್ಟಿ, ಕುಚ್ಚಿದ ಮೆಣಸಿನ್ಕಾಯಿ ಖಾರ ಮತ್ತು ಪುಂಡಿ ಪಲ್ಯ ಮತ್ತು ಹಕ್ಕರ್ಕಿ ಪಚಡಿ. ಇದು ಭಾಳಷ್ಟು ಹೆಲ್ದಿಯಾಗಿರ್ತೈತಿ ಮತ್ತು ತಿನ್ನೋಕೆ ಕೂಡ ಭಾಳಷ್ಟು ಟೇಸ್ಟಿಯಾಗಿರ್ತೈತಿ. ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದ್ರಿ ಅಂತಂದ್ರೆ ಇದನ್ನು ನಿಮ್ಗೆ ತಿನ್ಬೇಕು ಅನ್ಸುತ್ತೆ. ಹಂಗೆ ಇದು ಭಾಳಷ್ಟು ಆರೋಗ್ಯಕರವಾದಂತಹ ಆಹಾರ. ಇಲ್ಲಿ ನಾವು ಮಿಲೆಟ್ಸನ್ನು ಉಪಯೋಗ ಮಾಡ್ಬೇಕಂತ ಏನು ಹೇಳ್ತೀವಲ್ಲ, ಅದು ಇಲ್ಲಿ ಜೋಳವನ್ನು ನಾವು ಉಪಯೋಗ ಮಾಡಿರುವಂಥ ರೊಟ್ಟಿ. ಈ ಬಿಸಿ ಬಿಸಿ ರೊಟ್ಟಿಯನ್ನು ಈ ಪುಂಡಿ ಪಲ್ಯ, ಕುಚ್ಚಿದ ಮೆಣಸಿನ್ಕಾಯಿ ಮತ್ತು ಈ ಒಂದು ಪಚಡಿ ಜೋಡಿ ತಿಂದ್ವಿ ಅಂತಂದ್ರೆ ಮತ್ತೆ ಬೇರೆ ಏನು ಬೇಕಾ ಅನ್ಸಂಗಿಲ್ಲ. ಹಂಗೆ ಪಿಜ್ಜಾ ಬರ್ಗರ್ ತಿನ್ನೋರು ಕೂಡ ಇದನ್ನು ಒಂದು ಸಲ ತಿಂದರು ಅಂತಂದ್ರೆ ಇದ್ರ ಟೇಸ್ಟಿಗೆ ಮಾರು ಹೋಗಿಬಿಡ್ತಾರೆ. ಇದನ್ನ ತಿನ್ನಬೇಕು ಅಂಥೇಳಿ ದಿನಾನು ಅವ್ರಿಗೆ ಅನಿಸುತ್ತೆ. ಅದಕ್ಕೆ ಈ ಒಂದು ಹೆಲ್ದಿ ಆದಂಥ ಫುಡ್ಡನ್ನು ತಿನ್ನೋಣಂತ. ಚಳಿಗಾಲದೊಳಗೆ ಇಂಥ ಬಿಸಿ ಬಿಸಿ ರೊಟ್ಟಿ ತಿಂದ್ವಿ ಅಂತಂದ್ರೆ ಗಟ್ಟಿ ಆಗ್ತೀವಿ. ಹಂಗನ ನಮ್ಮ ಆರೋಗ್ಯ ಕೂಡ ಭಾಳಷ್ಟು ಉತ್ತಮಗೊಳ್ತೈತಿ. ಮತ್ತು ಉತ್ತರ ಕರ್ನಾಟಕದೊಳಗೆ ಈ ಒಂದು ಸ್ಪೆಷಲ್ ಏನು ಅಡುಗೆಗಳದಾವಲ್ಲ, ಇವುಗಳು ಸೀಸ್ನಲ್ ಇರ್ತಾವೆ. ಅಂದ್ರೆ ನಮ್ಮ ಒಂದು ಚಳಿಗಾಲಕ್ಕೆ ಬೇಕಾದಂಥ ಮೈಗೆ ಬೆಚ್ಚಗೆ ಇರಬೇಕಾದಂಥ ಆಹಾರನ ಇಲ್ಲಿ ನಾವು ಊಟವನ್ನು ಮಾಡ್ತೀವಿ. ಇವೆಲ್ಲ ನಮ್ಗೆ ಭಾಳಷ್ಟು ಆರೋಗ್ಯಕರವನ್ನು ಒದಗಿಸ್ತಾವೆ.